ಫಿಕ್ಸ್ ಮಾಡಿ, ಡೇಟು ನೀವೇ ನಿರ್ಧರಿಸಿ. ಭಾರತೀಯ ಸೇನೆಗೆ ಮೋದಿ ಸರ್ವ ಅಧಿಕಾರವನ್ನ ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಸೇನೆಗೆ ಅಧಿಕಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಯಾವುದೇ ಕ್ಷಣ, ಯಾವುದೇ ನಿರ್ಧಾರ ಎಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು. ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಸಪೋರ್ಟ್ ಇದೆ. ಮೂವರು ಸೇನಾ ಮುಖ್ಯಸ್ಥರಿಗೆ ಮೋದಿ ಪವರ್ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಕ್ರೂಷಿಯಲ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ನಿನ್ನೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸಿಡಿಎಸ್ ಅನಿಲ್ ಚೌಹಾಣ್, ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ವಾಯುಸೇನೆ ಮುಖ್ಯಸ್ಥ ಎಪಿ ಸಿಂಗ್, ನೌಕಾ ಸೇನೆ ಮುಖ್ಯಸ್ಥ ದಿನೇಶ್ ಕೆ ತ್ರಿಪಾಠಿ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಯಾರ ಮೇಲೆ ಯಾವಾಗ ಹೇಗೆ ದಾಳಿ ಮಾಡಬೇಕು ಅಂತ ಹೇಳಿ ನಿರ್ಧರಿಸುವ ಮುಕ್ತ ಸ್ವಾತಂತ್ರ್ಯವನ್ನ ಮೂರು ಸೇನಾ ಪಡೆಯ ಹೆಗಲಿಗೆ ಕೊಡಲಾಗಿದೆ. ದಾಳಿಯೋ ಯುದ್ಧವೋ, ಮೋದಿ ಹೇಳಿದ ಊಹಿಸಲಾಗದಂತಹ ಶಿಕ್ಷೆ ಯಾವುದು ಅನ್ನೋದು ಇದೀಗ ಭಾರೀ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೀವೇನೇ ನಿರ್ಧಾರ ಮಾಡಿದ್ರು, ನೀವೇನೇ ಡಿಸಿಷನ್ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ ಅಂತ ಹೇಳಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಸೇನೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದರ ಕುರಿತು ಮೀಟಿಂಗ್ ಅನ್ನ ಕೂಡ ಮಾಡಲಾಯಿತು. ಈ ಒಂದು ಮೀಟಿಂಗ್ ನಲ್ಲಿ ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ. ನಿನ್ನೆ ನಡೆದಂತಹ ಕ್ರೂಷಿಯಲ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರು ಇದ್ರು ಕೂಡ, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ರು, ಸಿಡಿಎಸ್ ಅನಿಲ್ ಚೌಹಾಣ್ ಕೂಡ ಇದ್ರು, ಉಪೇಂದ್ರ ದ್ವಿವೇದಿ ಇದ್ರು, ವಾಯುಸೇನೆ ಮುಖ್ಯಸ್ಥರು ಕೂಡ ಇದ್ರು. ಸೊ ನೌಕಾ ಸೇನೆ ಮುಖ್ಯಸ್ಥ ದಿನೇಶ್ ಕೆ ತ್ರಿಪಾಠಿ ಕೂಡ ಭಾಗಿಯಾಗಿದ್ರು. ಡೇಟು ನೀವೇ ಫಿಕ್ಸ್ ಮಾಡಿ, ಯಾವ ದಿನಾಂಕ ಯಾವಾಗ ದಾಳಿ ಆಗಬೇಕು ಅದೆಲ್ಲವನ್ನ ಕೂಡ ನಿಮಗೆ ಬಿಟ್ಟಿದ್ದೇವೆ. ನೀವೇನೇ ತೀರ್ಮಾನವನ್ನ ಕೈಗೊಂಡ್ರೂ ಕೂಡ ಅದಕ್ಕೆ ನಮ್ಮ ಸಮ್ಮತ ಇದೆ. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಶತಾಯಗತಾಯವಾಗಿ ಉಗ್ರರನ್ನ ಮಟ್ಟ ಹಾಕಬೇಕು, ಉಗ್ರರನ್ನ ನಾಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನಕ್ಕೂ ಭಯ ಶುರುವಾಗ್ಬಿಟ್ಟಿದೆ. ಇನ್ನು ಕೇಸ್ ಏನಾದ್ರೂ ಯುದ್ಧ ಘೋಷಣೆ ಆಗ್ಬಿಟ್ರೆ ಏನ್ ಮಾಡೋದು ಅನ್ನುವಂತಹ ಭಯ ಶುರುವಾಗಿದೆ. ಈಗಾಗಲೇ ಒಂದಷ್ಟು ಸೇನಾಧಿಕಾರಿಗಳು ಕೂಡ ಅಲ್ಲಿ ರಿಸೈನ್ ಮಾಡಿ ಮನೆಗೆ ಹೋಗಿದ್ದಾರೆ. ಇನ್ನು 180 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನ ನಮ್ಮ ಭಾರತ ಹೊಂದಿದೆ. ಅಂದರೆ ಪಾಕಿಸ್ತಾನ 170 ನ್ಯೂಕ್ಲಿಯರ್ ವಾರ್ ಅನ್ನ ಹೊಂದಿದೆ. ನಾವು ಅದಕ್ಕಿಂತ ದುಪ್ಪಟ್ಟಾಗಿದ್ದೇವೆ. ಇದರ ಜೊತೆಗೆ ನೋ ಫಸ್ಟ್ ಯೂಸ್ ನೀತಿಯನ್ನ ಕೂಡ ಈಗ ಭಾರತ ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಪಹಲ್ಗಾಮ್ ನರಮೇಧಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತೀಕಾರದ ಪ್ರತಿಜ್ಞೆ. ಮೋದಿ ನೇತೃತ್ವದ ಉನ್ನತ ಸಭೆಯಲ್ಲಿ ಮೇಜರ್ ಡಿಸಿಷನ್ ಆಗಿದೆ. ಯಾವಾಗ ದಾಳಿ ಮಾಡಬೇಕು, ಎಲ್ಲಿ ದಾಳಿ ಮಾಡಬೇಕು, ಹೇಗೆ ಮಾಡಬೇಕೆನ್ನುವಂತಹ ತೀರ್ಮಾನ ನೀವೇ ತೀರ್ಮಾನ ಮಾಡಿ ಅಂತ ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಮಾಯಕರ ಪ್ರಾಣ ತೆಗೆದವರಿಗೆ ಊಹಿಸಲಾಗದ ಶಿಕ್ಷೆ ಅನ್ನೋದಾಗಿ ಹೇಳಿದ್ರು. ಮೂವರು ಸೇನಾ ಮುಖ್ಯಸ್ಥರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಾರೆ. ಫ್ರೀ ಹ್ಯಾಂಡ್ ಅನ್ನ ಭಾರತೀಯ ಸೇನಕ್ಕೆ ನೀವೇ ತೀರ್ಮಾನ ಮಾಡ್ಕೊಳ್ಳಿ, ಯಾವಾಗ ಏನು ಮಾಡಬೇಕು, ಯಾರ ವಿರುದ್ಧ, ಹೇಗೆ, ಯಾವ ರೀತಿಯಾಗಿ. ಈ ನಿಟ್ಟಿನಲ್ಲಿ ಸದ್ಯ ಪಾಕಿಸ್ತಾನದ ಭವಿಷ್ಯ ಭಾರತೀಯ ಸೇನೆ ಹತ್ರ ಇದೆ. ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ. ಯಾಕಂದ್ರೆ ಮಹತ್ವದ ಮೀಟಿಂಗ್ ಅನ್ನ ಮಾಡಲಾಗಿತ್ತು ನಿನ್ನೆ. ಯಾಕಂದ್ರೆ ಅಮಾಯಕರ ಪ್ರಾಣ ಹೋಯ್ತಲ್ಲ, ನಮ್ಮವರದ್ದು ಟ್ರಿಪ್ ಅಲ್ಲಿದ್ರು, ಆರಾಮಾಗಿದ್ರು. ಆ ಹೊತ್ನಲ್ಲಿ ನರಮೇಧ ಮಾಡಿರುವಂತಹ ಈ ಪಾಪಿ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಲಾಗತ್ತೆ ಅನ್ನೋದಾಗಿ ಗುಡುಗಿದ್ರು. ಮೊದಲು ಬಿಹಾರದಲ್ಲಿ ಹೇಳಿದ್ರು, ಅದಾದ್ಮೇಲೆ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ್ರು. ನಿನ್ನೆಯೂ ಕೂಡ ದೆಹಲಿಯ ಸಮಾವೇಶದಲ್ಲೂ ಕೂಡ ಮತ್ತೆ ನರೇಂದ್ರ ಮೋದಿ ಅವರು ಒಂದು ಸಂದೇಶ ಕಳಿಸುವಂತ ಕೆಲಸ ಮಾಡಿದ್ರು. ಅದರ ಬೆನ್ನಲ್ಲೇ ನಿನ್ನೆ ಮಹತ್ವದ ಮೀಟಿಂಗ್ ಅನ್ನ ಕೂಡ ಮಾಡಲಾಗಿತ್ತು. ಈ ಮೀಟಿಂಗ್ ಬೆನ್ನಲ್ಲೇ ಹೊರಬಂದಿರುವಂತ ವಿಚಾರ ಅಂತಂದ್ರೆ, ನರೇಂದ್ರ ಮೋದಿ ಅವರು ಭಾರತೀಯ ಸೇನೆಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ನೀವೇ ನಿರ್ಧಾರ ಮಾಡ್ಕೊಳ್ಳಿ ಏನು ಮಾಡಬೇಕು ಅನ್ನೋದಾಗಿ ಒಂದು ಉನ್ನತ ಮಟ್ಟದ ಸಭೆಯಾಗಿತ್ತು.
ಹೇಗೆ ದಾಳಿ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮೋದಿ ನೇತೃತ್ವದ ಅತ್ಯುನ್ನತ ಸಭೆಯಲ್ಲಿ ಮೇಜರ್ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗಿದೆ. ಆ ಒಂದು ಮೇಜರ್ ಡಿಸಿಷನ್ ಏನು ಅನ್ನೋದು ಒಂದ್ ಕಡೆ ಪ್ರಶ್ನೆಯಾಗಿ ಉಳಿದಿದೆ. ಯಾವಾಗ ದಾಳಿ ಮಾಡಬೇಕು, ಎಲ್ಲಿ ದಾಳಿ ಮಾಡಬೇಕು ಅನ್ನೋದರ ಕುರಿತು ಈ ಒಂದು ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ. ಸಿಡಿಎಸ್ ಅನಿಲ್ ಚೌಹಾಣ್ ಕೂಡ ಇದ್ರು, ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಕೂಡ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೇಜರ್ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗಿದೆ. ಯಾವಾಗ ದಾಳಿ ಆಗಬೇಕು, ಎಲ್ಲಿ ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು ಅದೆಲ್ಲವನ್ನ ಕೂಡ ನೀವೇ ತೀರ್ಮಾನವನ್ನ ಮಾಡಿ. ನಮ್ಮ ಭಾರತೀಯರ ಪ್ರಾಣ ಹೋಗಿದೆ, ಉಗ್ರರನ್ನ ಸಂಹಾರ ಮಾಡಬೇಕು. ಉಗ್ರರ ಸಂಹಾರ ಮಾಡೋದಕ್ಕೆ ನೀವೇನೇ ಡಿಸಿಷನ್ ತೆಗೆದುಕೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧವಾಗಿ ಇರ್ತೇವೆ. ನಿಮ್ಮ ಡಿಸಿಷನ್ಗೆ ನಾವು ಸಂಪೂರ್ಣವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸಂದೇಶ ಕೂಡ ರವಾನೆ ಆಗಿದೆ. ನೀವೇ ತೀರ್ಮಾನ ಮಾಡಿ. ಅಮಾಯಕರ ಪ್ರಾಣವನ್ನು ತೆಗೆದುಕೊಂಡ್ರಲ್ಲ, ಅವ್ರಿಗೆ ಊಹಿಸಲಾಗದಂತಹ ಶಿಕ್ಷೆಯನ್ನು ಕೊಡಬೇಕು. ಯಾವ ಶಿಕ್ಷೆ, ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ನೀವೇ ತೀರ್ಮಾನ ಮಾಡಿ ಅಂತ ಹೇಳಿ ಮೂವರು ಸೇನಾ ಮುಖ್ಯಸ್ಥರಿಗೆ ಮೋದಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯುದ್ಧದ ಆದೇಶವೋ ದಾಳಿಗೆ ಅನುಮತಿಯೋ? ಮೋದಿ ಶಾಕಿಂಗ್ ಡಿಸಿಷನ್. ಪತರ್ಗುಟ್ಟಿದೆ ಪಾಕಿಸ್ತಾನ. ಭಾರತದ ಖಡಕ್ ನಿರ್ಧಾರ ಪಾಕಿಗೆ ನಡುಕ ಶುರುವಾಗಿದೆ. ಯುದ್ಧ ಘೋಷಣೆ ಆಗಿಬಿಟ್ರೆ ಪಾಕಿಸ್ತಾನಕ್ಕೆ ಬಿಗ್ ಲಾಸ್ ಆಗುತ್ತೆ. ಸೀಕ್ರೆಟ್ ಸೇನಾ ಕಾರ್ಯಾಚರಣೆ ನಡೆದ್ರೂ ಭಾರಿ ಮುಜುಗರ ಆಗತ್ತೆ. ಮತ್ತೊಂದು ಕಡೆ ಸರ್ಜಿಕಲ್ ನಡೆದ್ರೆ ಪಾಕ್ಗೆ ಭಾರಿ ಮುಖಭಂಗ ಆಗತ್ತೆ. ಕಳೆದ ಬಾರಿ ನಡೆದಂತಹ ದಾಳಿ ವೇಳೆ ಟೀಕೆಗೆ ಗುರಿಯಾಗಿದ್ದಂತಹ ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತಹ ಭಾರತ ಈ ವೇಳೆ ಪಾಕಿಸ್ತಾನದ ಸರ್ಕಾರದ ವಿರುದ್ಧವೇ ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಅಲ್ಲಿನ ಜನರೇ ಪಾಕ್ ಸರ್ಕಾರದ ವಿರುದ್ಧ ಬಂಡಾಯ ಎದ್ದಿದ್ರು. ಈಗ ಭಾರತ ಮತ್ತೊಮ್ಮೆ ದಾಳಿ ನಡೆಸಿದ್ರೆ ಪಾಕ್ ಸರ್ಕಾರ ಪತನ ಆಗೋದು ಫಿಕ್ಸ್. ಈಗಾಗಲೇ ದಿವಾಳಿ ಆಗೋಗ್ಬಿಟ್ಟಿದೆ. ಅಲ್ಲಿನ ಜನರೇ ಹಿಡೀ ಶಾಪ ಹಾಕ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಆಡಳಿತವನ್ನ ನೀವು ನಡೆಸ್ತಾ ಇದ್ದೀರಿ, ನಾವಿಲ್ಲಿ ಬದುಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ನಮ್ಮನ್ನವನ್ನ ನಾವು ಹುಟ್ಟಿಸ್ಕೊಂಡು ತಿನ್ನೋದಕ್ಕೆ ನೀವು ಬಿಡ್ತಾ ಇಲ್ಲ ಅಂತ ಹೇಳಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನಿಯ ಜನರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಉಗಿತಾ ಇದ್ದಾರೆ. ಅಲ್ಲಿನ ಜನರು ಆ ಜನರನ್ನ ಮೆಚ್ಚಿಸ್ಬೇಕು ಅಂತ ಹೇಳಿ ನಾವು ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳಿ ಬಂದ್ರೆ ಭಾರತದ ಸಹವಾಸಕ್ಕೆ ನಿಜಕ್ಕೂ ಈ ಬಾರಿ ಬಿಡುವ ಮಾತೇ ಇಲ್ಲ. ಯುದ್ಧ ಘೋಷಣೆ ಆದ್ರೆ ಈಗಾಗಲೇ ಭಯ ನಡುಕಗಳು ಶುರುವಾಗಿದೆ. ಪಾಕಿಸ್ತಾನದಲ್ಲಿ ಸಿಂಧು ನದಿ ನೀರು ಕಟ್ಟಾಗಿದೆ. ನೀರಿಲ್ಲದೆ ಪಾಪ ಅಲ್ಲಿನ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಹಾನಿಗೊಳಗಾಗ್ತಾ ಇದ್ದಾವೆ, ಹಾಳಾಗ್ತಾ ಇದ್ದಾವೆ. ಈ ರೀತಿಯಾದಂತಹ ಡಿಸಿಷನ್ ನೀವು ಪಾಕಿಸ್ತಾನದವರು ತೆಗೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನರೇ ಶಾಪ ಹಾಕ್ತಾ ಇದ್ದಾರೆ. ಕಾರ್ಯಾಚರಣೆ ನಡೆದ್ರೂ ಕೂಡ ಭಾರಿ ಮುಜುಗರವನ್ನು ಅನುಭವಿಸಬೇಕಾಗುತ್ತೆ. ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಾ, ಅದಕ್ಕೆ ನಾವು ಕೂಡ ರೆಡಿ ಆಗಿದ್ದೇವೆ. ಆದರೆ ಪಾಕ್ ರೆಡಿ ಆಗಿರ್ಬೇಕಲ್ಲ ಇದಕ್ಕೆ. ಇನ್ನೊಮ್ಮೆ ಮುಖಭಂಗ ಆಗಿಬಿಟ್ರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆಯನ್ನ ಮಾಡ್ತಾ ಇದೆ. ಕಳೆದ ಬಾರಿ ನಡೆದಂತಹ ದಾಳಿ ಸಂದರ್ಭದಲ್ಲಿ ಪಾಕ್ ಟೀಕೆಗೆ ಗುರಿಯಾಗಿತ್ತು. ಸಾಕಷ್ಟು ದೇಶಗಳು ಅದಕ್ಕೆ ವಿರೋಧವನ್ನ ಕೂಡ ವ್ಯಕ್ತ ಮಾಡಿದ್ರು. ಸೊ ಹಾಗಾಗಿ ಟೀಕೆಗಳಿಗೆ ಗುರಿಯಾಗಿತ್ತು ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಕೂಡ ಭಾರತ ಮಾಡಿತ್ತು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧವೇ ಆಕ್ರೋಶಗಳು